Hi, hello friends, welcome back to our YouTube channel. You are my cutie, naughty, sweetie, baby. You are my dolly, beauty, beauty, baby. You are my cutie, naughty, sweetie, baby. You are my dolly, beauty, beauty, baby. ಹಾಗೇನೋ ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಎಲ್ಲರೂ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿರಿ. ಈ ವಿಡಿಯೋನ ಫುಲ್ಲಾಗಿ ನೋಡಿರಿ, ಯಾರು ಸ್ಕಿಪ್ ಮಾಡಬೇಡ್ರಿ. ಒಳ್ಳೆ ಇಂಪಾರ್ಟೆಂಟ್ ವಿಡಿಯೋ ಐತಿದ್ದು, ಯಾರು ಸ್ಕಿಪ್ ಮಾಡಬೇಡ್ರಿ, ಎಲ್ಲರೂ ಯೂಸ್ ಆಗ್ತದೆ ಅನ್ಕೋತೀನಿ. ಒಂದೊಳ್ಳೆ ಹೆಲ್ಪ್ ಆಗಲ್ಲ ಅಂತೇಳಿ ವಿಡಿಯೋ ಮಾಡಿರೋದು. ಸೊ ಪ್ಲೀಸ್ ಎಲ್ಲರೂ ನೋಡಿರಿ, ಒಟ್ಟು ಸ್ಕಿಪ್ ಮಾಡಬೇಡ್ರಿ, ಫುಲ್ಲಾಗಿ ನೋಡಿ ಹೇಗಿದೆ ಅಂತ ಕಮೆಂಟ್ ಮಾಡಿರಿ. ಇದೇ ಯಾರ್ಯಾರು ಯೂಸ್ಫುಲ್ ಆಗ್ಯದ ಅಂತೇಳಿ ಅದನ್ನು ಕಮೆಂಟ್ ಮಾಡಿರಿ. ಚೆನ್ನಾಗಿರುತ್ತೆ ರೀ ವಿಡಿಯೋ, ಫುಲ್ಲಾಗಿ ನೋಡಿರಿ. ಹೌಸ್ ವೈಫಿಗೆ ಅಂತಲ್ಲ, ಎಲ್ಲರಿಗೂ ಯೂಸ್ ಆಗ್ತದೆ. ಸೊ ಪ್ಲೀಸ್ ನೋಡಿರಿ. ಇದು ನಮ್ಮ ತಾರು ಮನೆಯವ್ರು ಕಳಿಸಿದ್ದು ಕೊಬ್ಬರಿ ಕುಬ್ಸ ನೋಡಿರಿ. ಫಸ್ಟ್ ಕೊಬ್ಬರಿ ಕುಬ್ಸ ಬಂದಿರೋದು. ಈಗ ಆಲ್ಮೋಸ್ಟ್ ಅಲ್ಲಿ ಯಾರಿಗೆ ಬಂದಿರ್ಲಿಕ್ಕಿಲ್ಲ, ನಾನೇ ಫಸ್ಟ್ ತೊಗೊಂಡಿರೋದು ಅನ್ನಿಸ್ತು ನಂಗೆ. ಸೀರೆ, ವಿದ್ಯಾಗ ಬಟ್ಟೆ, ಆಮೇಲೆ ಖರ್ಚಿಗೆ ಉಂಡು ಎಲ್ಲ ಕಳಿಸ್ಯಾರ. ನಮ್ಮ ತಮ್ಮನೂ ಹೋದ, ಅದಕ್ಕೆ ಇಂಜೆಕ್ಷನ್ ಮಾಡಿಸೋದು ಅಂದರು. ಇಂಜೆಕ್ಷನ್ ಮಾಡ್ಸೋಕೆ ಹೊಂಟೀವಿ ನೋಡಿರಿ. ಇದು 1.5 ವರ್ಷದ ಇಂಜೆಕ್ಷನ್ ಅಲ್ಲ, ಅವಾಗೇ ಮಾಡಿಸ್ಬೇಕಾಗಿತ್ತು, ನಾನು ಮಾಡಿಸಿರ್ಲಿಲ್ಲ. ಅದಕ್ಕೆ ಊರಿಗೆ ಬಂದು ಮಾಡ್ಸಕತ್ತೀನಿ. ಕೇಳಬಾರ್ದಂದು ಚಾಕ್ಲೇಟ್ ಅವರು ಕೊಟ್ಟಿದ್ರು. ಅದಕ್ಕೆ ನಾವೊಂದು ಸ್ವಲ್ಪ ಜಾಸ್ತಿ ಪೇನ್ ಆಗ್ತದ ನಾನು ಸುಮ್ಮನೆ ಸ್ವಲ್ಪ ಗಪ್ಪ ಅಲ್ಲಿ ಎಳಕತ್ತೀವಿ ಅಲ್ಲಿ ದಾರ್ಯಾಗ, ಅದ್ರ ಸಂಬಂಧ ಒಂದಿಟ್ಟು ರಂಬಿಸ್ಬೇಕತ್ತೀವಿ. ತೊಗೊಂಬಂದಿದ್ದು ನೋಡಿರಿ ಚಾಕ್ಲೇಟ್ಸು, ಆಮೇಲೆ ಮಾಜಾ. ಇಷ್ಟೊತ್ತು ಗೊಂಡೆ ಕಟ್ಟೀನಿ, ಇಷ್ಟೊತ್ತು ವೀಡಿಯೋ ಮಾಡ್ಬೇಕಂದ್ರೆ ನೆನಪೇ ಆಗಿಲ್ಲ. ಎಲ್ಲರೂ ಗೊಂಡೆ ಕಟ್ಟಿರ್ತೀರಿ, ಬಟ್ ನಾ ಯಾವ ರೀತಿ ಕಟ್ತೀನಿ ಅಂತ ನಾ ತೋರಿಸ್ಲಕತ್ತೀನಿ. ಎಲ್ಲ ಈ ಥರ ಕಟ್ಟಿ ನೋಡಿರಿ. ಈಗ ಮುಂದೆ ಹೆಂಗೆ ಕಟ್ತೀನಿ ಅಂತೇಳಿ ನೋಡಕತ್ತಿ ಬೇರೆ. ಈಗ ಒಂದು ದಿವ್ಸ ಕಟ್ಟಿ ಮೊನ್ನೆ ಒಂದಿನ ಸ್ವಲ್ಪ ಕಟ್ಟಿದ್ದೆ, ಈಗ ಒಂದು ಸ್ವಲ್ಪ ಕಟ್ಲಕತ್ತಿದ್ದೆ ನೋಡಿರಿ. ಈ ಥರ ಈ ಮೊನ್ನೆ ಅಷ್ಟು ಜೋಡಿಸ್ಕೊಂಡಿದ್ದು ನೀವು ಹಂಗಾರಿ ಅಷ್ಟು ಜೋಡಿಸ್ಕೊಂಡು, ಈಗ ಮೊನ್ನೆ ಬರೋ ಇಷ್ಟು ಫುಲ್ ಇವು ಜೋಡಿಸ್ಕೊಂಡು ಗಂಟು ಈ ಥರ ಹಾಕಿದ್ದೆ. ಈ ಥರ ಗಂಟದೆಲ್ಲ ನೀಟಾಗಿ ಗಂಟು ಹಿಂಗೆ ಫಸ್ಟಿಗೆ ಸರ್ಗಂಟು ಹಾಕಿ ಈ ಥರ ರೆಡಿ ಮಾಡಿ ಇಟ್ಕೊಂಡಿದ್ದೆ ಮೊನ್ನೆನೇ. ಇವಷ್ಟು ಮೊನ್ನೆ ಒಂದೇ ದಿನ ಕಟ್ಟಿರೋದು. ಇದು ಟೈಮ್ ಸಿಕ್ತಂದ್ರೆ ಜಲ್ದಿ ಮುಗಿಸ್ಬೋದು. ಇವು ಈಗ ಇವತ್ತು ಹಾಕ್ಕೊಂಡಿರೋದು ಇಷ್ಟು ಸ್ಟೋನ್. ಇಲ್ಲಿ ಹಿಡಿದು ಇಲ್ಲಿ ತನಕ ಹಾಕ್ಕೊಂಡೀನಿ. ಇಲ್ಲಿ ಹಿಡಿದಕ್ಕೆ ಇಲ್ಲಿ ಕಾಣಿಸಲ್ಲ. ಇಲ್ಲಿ ಹಿಡಿದು ಇಲ್ಲಿ ತನಕ ಹಾಕ್ಕೊಂಡಿದ್ದೆ ಇವತ್ತು. ಇನ್ನು ಇಷ್ಟೊತ್ತು ನೆನಪಾಗಲಿಲ್ಲ ನನಗೆ. ಅವರು ಒಂದು ಹುಡುಗಿ ಬಂದಂತ ಅವಾಗ ನೆನಪಾಗೈತಿ ವೀಡಿಯೋ ಮಾಡ್ಕೋಬೇಕಂತೇಳಿ. ಸೊ ಅದಕ್ಕೆ ತೋರ್ಸಕತ್ತೀನಿ. ಅವು ಮೊನ್ನೆ ಕಟ್ಕೆ ಹಿಂಗೆ ದಾರ ಜೋಡಿಸ್ಕೆ ಒಂದು ಸ್ವಲ್ಪ ಮಡಚಿಟ್ಬಿಟ್ಟಿನಿ. ಈ ಥರ ಮುದ್ದೆ ಆಗ್ಬಿಟ್ಟವು. ಈ ಥರ ಮುದ್ದೆ ಮಾಡಬೇಡ್ರಿ, ಅದು ಯಾಕಂದ್ರೆ ನೀಟ್ ಆಗಲ್ಗೊಂಡೆ. ಈಗಾದ್ರೆ ಏನು ಪರವಾಗಿಲ್ಲ, ಒಂದು 10 ನಿಮಿಷ ಈ ಥರ ಸ್ಲೇಸಕ್ಕೆ ಇದು ಮಾಡ್ಕೊತ ಕೂತ್ರೆ ಎಲ್ಲ ತಾನೇ ನೀಟಾಗಿ ಹಾಕ್ಕವು, ಏನಾಗಲ್ಲ. ಈ ಥರ ಮಾಡಿಕೊಂಡು ಇವೆರಡು ಮಿಕ್ಸ್ ಮಾಡಿ ಈ ಥರ ಕಟ್ಕೊಂಡಿವಲ್ಲ, ಸ್ಟೋನ್ ಅದೆಲ್ಲ ಹಾಕ್ಕೊಂಡಿವಲ್ಲ, ಇವೆರಡು ಮಿಕ್ಸ್ ಮಾಡಿಕೆ ಇಲ್ಲೊಂದು ಗಂಟು ಹಾಕ್ಕೊಂಡು ಈ ಥರ ಫೋಲ್ಡ್ ಮಾಡಿ ಇದ್ರಾಗ ಒಂದು ಮೂರು ಸ್ಟೆಪ್ ಹಾಕ್ಕೊಂಡ್ರೆ ಇತ್ತು, ಗೊಂಡೆ ರೆಡಿ ಹಾಕದ. ಇದು ಲೈವ್ ತೋರಿಸ್ಬೇಕಂತ ತೋರ್ಸಕತ್ತೀನಿ ನೋಡಿರಿ. ಈ ಥರ ಸೆಟಪ್. ಇದು ಸ್ವಲ್ಪ ಸೀರೆ ಜರಿತದ ಅಂತ ಹೇಳ್ಕೆ ಇದು ದಿಂಬಿಟ್ಟಿನಿ ನೋಡಿರಿ. ತೆಲ್ದುಂಬರಿ ಇಡ್ರಿ, ಏನರ ಇಡ್ರಿ. ಚೇರ್ ಮೇಲಾದ್ರೆ ಇಟ್ಕೊಂಡು ಮಾಡ್ಬೋದು. ನಾ ಇಲ್ಲೇ ಸೋಫಾದ ಮೇಲೆ ಒಂದು ಸ್ವಲ್ಪ ಜಾಗ ಹಿಂಬಾಕದಂತ ಹೇಳ್ಕೆ ಇಲ್ಲಿ ಹಾಕ್ಕೊಂಡು ಮಾಡಕತ್ತಿದ್ದೆ ನೋಡಿರಿ. ದಿಂಬಿಟ್ಕೊಂಡ್ಕೆ ಮಾಡ್ಕೊಳಕತ್ತೀನಿ. ದಾರಗಳು ಇಷ್ಟು ಅಂದ್ರೆ ಕಟ್ಟಿದ್ನೀಗ ಇಷ್ಟು ಕಟ್ಟಿ ಒಂದು ಸ್ವಲ್ಪ ಉಳ್ದಿದ್ದವು ಸೀರೆ ದಾರಗಳು. ನಾನು ಇನ್ನೊಂದು ಸೀರೆ ಕಟ್ಟುವುದವಲ್ಲ, ಅದಕ್ಕೆ ಇಟ್ಕೊಂಡೀನಿ. ಇದು ಒಂದು ಸ್ವಲ್ಪ ಇದು ಕಡಿಮೆ ಬೀಳ್ತದ ಬಾ ಅಂತ ಹೇಳಕ್ಕೆ ಒಂದಿಷ್ಟು ಎಕ್ಸ್ಟ್ರಾ ತರಿಸಿ ಇಟ್ಕೊಂಡೀನಿ. ಇವು ಸದ್ದ ಕಟ್ಟಬೇಕಾಗಿದ್ದವು. ಇಷ್ಟೊತ್ತು ಕಟ್ಕೆ ಇಟ್ಟಿದ್ನಲ್ಲ, ಇವಿಷ್ಟು ಅದಾವೆ. ಇವಿಷ್ಟು ಜೋಡಿಸಿ ಅಷ್ಟು ಕವರ್ ಮಾಡಬೇಕು. ಸಾಲಲ್ಲಿ ಅನ್ನಿಸ್ತದೆ. ನೋಡೋಣ ಇನ್ನೊಂದು ಪ್ಯಾಕೆಟ್ ತರಿಸ್ಬೇಕು ಯಾರ ಕೈಲಾರೆ. ನೋಡಿರಿ ಈ ಥರ ಐತಿ ಡಿಸೈನ್. ಚಂದ ಅನ್ನಿಸ್ತದೆ. ಸಿಂಪಲಾಗಿ ಚಲೋ ರೀ. ಜಾಸ್ತಿ ಗ್ರ್ಯಾಂಡ್ ಆಗೋಣ ವಾಜ್ಯನೂ ಆತಾವು, ಎಲ್ಲ ಒಂಥರ ಆಗ್ಬಿಡ್ತಾವೆ. ಇವು ತರಿಸಿದ್ದೆ, ಬಟ್ ಇವಕ್ಕಿನ್ನ ಸ್ವಲ್ಪ ಸಣ್ಣ ಸೈಜ್ ಅದಾವೆ ನೋಡಿ. ಅವಕ್ಕಿನ್ನ ಸ್ವಲ್ಪ ಸಣ್ಣ ಅದಾವೆ ಸೈಜ್. ಅದಕ್ಕಂತೇಳಿ ಬಿಟ್ಟೀನಿ. ಇವು ನಾನು ಮೊದಲು ಯೂಸ್ ಮಾಡಿರೋ ಗೊಂಡೆಗಳು. ಒಂದೊಂದು ಸೀರೆ ಒಂದೊಂದು ಥರನೇ ತರಬೇಕು, ಇಲ್ಕಂದ್ರೆ ಬಿಜ್ಜೋಡು ಮೊದಲೇನೂ ತಂದಿರೋದ ಜಾಯಿಂಟ್ ಮಾಡ್ತೀವಿ ಅಂದ್ರೆ ಚೆಂದ ಅನ್ಸಲ್ಲ ಅಂತ ಹೇಳ್ಕೆ ಇವು ಅಷ್ಟೇ ಇಟ್ಟೀನಿ. ಮುಂದೆ ಅದಕ್ಕಾರ ಯೂಸ್ ಮಾಡ್ಕೋಬೇಕು ಇವೆಲ್ಲ. ಎಷ್ಟು ಕಟ್ ಉಳಿದಿದ್ದದಾವ ಅಂದ್ರೆ ಎಕ್ಸ್ಟ್ರಾ ತಂದಿದ್ನೆಲ್ಲ ಕಡಿಮೆ ಬೀಳ್ತದೆ ಬಾ ಅಂತ ಹೇಳಿಕೆ ಒಂದೊಂದು ಪ್ಯಾಕೆಟ್ ಎಕ್ಸ್ಟ್ರಾ ತರ್ತೀನಿ.
ಅವು ಕಟ್ ಉಳಿದಿದ್ದು ನೋಡ್ರಿ ಇವು. ಇದನ್ನು ನಾನು ಆಮೇಲೆ ಹಾಕೋತೀನಿ. ಇದು ಯಾವ ಥರ ಡಿಸೈನ್ ಹಾಕೋದಂತ ಹೇಳ್ಕೆ ನಾವು ಒಂದಿಷ್ಟು ಆಲ್ರೆಡಿ ಕಟ್ ಇಟ್ಕೊಂಡಿದ್ದೆ. ಇದು ಯಾವ ಥರ ಅಂತಲ್ಲ, ಅದು ಸ್ಟೋನ ಬೇರೆ ಹಾಕ್ಕೊಂಡಿದ್ದೆ ಅಷ್ಟೇ. ಸ್ಟೋನ್ ಬೇರೆ ಹಾಕ್ಕೊಂಡ್ಕೆ ಕಟ್ಟಿದ್ದೆ ನಾನು. ಸ್ವಲ್ಪ ಸ್ಟೋನ್ ಡಿಸೈನ್ ಬೇರೆ ಬೇರೆ ಥರ ಇರ್ಬೇಕು. ಒಂದೇ ಸೀರೆ ಒಂದೇ ಥರ ಯೂಸ್ ಮಾಡಿದ್ರೆ ನೀಟ್ ಅನಿಸಲ್ಲ, ಅಂದ್ರೇನು ಚೆಂದ ಅನಿಸಲ್ಲ. ಒಂದೊಂದು ಸೀರೆಗೆ ಒಂದೊಂದು ಥರ ಇದ್ರೆ ಚೆಂದ ಅಂತ ಹೇಳ್ಕೆ ಬೇರೆ ಸೀರೆಗೆ ಬೇರೆ ಥರ ಯೂಸ್ ಮಾಡಿದ್ದೆ ನಾನು. ಇದು ಯಾವ ಥರ ಡಿಸೈನ್ ಹಾಕೋದು ಅಂತೇಳಿ ತೋರಿಸ್ತೀನಿ. ಇಷ್ಟೊತ್ತು ನೆನಪಾಗಲಿಲ್ಲ ಕಟ್ಬೇಕಂದ್ರೆ. ವಿದ್ಯಾ ಟೈಮ್ ಆಗೈತಿ, ಆಕೆ ಹೇಳೋಕ್ಕಿಂತ ಮೊದಲೇ ನಿಮಗೆ ಹೆಂಗೆ ಕಟ್ಟೀನಿ ಇನ್ನೂ ಇಲ್ಲ ಅಂತೆಲ್ಲ ತೋರಿಸ್ತೀನಿ. ಮತ್ತು ಆಕೆ ಎದ್ದಿನ ತೋರಿಸೋದಾಗಲ್ಲ ನೋಡಿರಿ. ಈ ಥರ ಇದು ಏನಿಲ್ಲ, 10 ಪದರ ತೊಗೊಂಡ್ಕೆ ಹಿಂಗೆ ಒಂದು ಬುಕ್ಕಿನ ಸೈಜ್, ಈ ಥರ ಬುಕ್ಕಿನ ಸೈಜ್ ಒಂದು ಸ್ವಲ್ಪ ಇದ್ರ ಸುತ್ತ ಫೋಲ್ಡ್ ಮಾಡಿಕೊಂಡು ಒಂದು 10 ಪದರ ತೊಗೊಂಡ್ಕೆ ಆ ಸೂಜಿದಾಗ ಹಾಕಿ ಈ ಥರ ದಾರ ಕಟ್ಕೋಬೇಕ್ರಿ. ಈ ಥರ ಕಟ್ಕೊಂಡು ಈ ಬುಕ್ಕಿನ ಸೈಜ್ 10 ಪದರ ತೊಗೋಬೇಕು ನೋಡಿರಿ. ಬುಕ್ಕಿನ ಸೈಜ್ ನೀವು ಎಷ್ಟು ಪದರ ತೊಗೋಬೋದು. ಅಂದ್ರೆ ನಾ ತೊಗೊಂಡಿರೋ 10 ಪದರ. ಫಸ್ಟಿಗೆ 8 ಪದರ ತೊಗೋಬೇಕಂದೆ, ಒಂದು ಸ್ವಲ್ಪ ಗೊಂಡೆ ಸ್ವಲ್ಪ ಚಂದ ಬರಲಿ ಅಂತ ಹೇಳಿ 10 ಪದರ 12 ಪದರ ಹಿಂಗೆ ತೊಗೊಂಡಿನಿ. ಒಂದೇ ಸೈಜ್ ತೋರಿ ಕರೆಕ್ಟಾಗಿ, ಅಂದ್ರೆ ನೀಟಾಗಿ ಬರ್ತಾವೆ. ಇಲ್ಲಕಂದ್ರೆ ದಮ್ಮ ಸಣ್ಣ ಆಗಿ ಸ್ಟೋನ್ ಹೋಗಲ್ಲ. ಮತ್ತೇನು ಸ್ಟೋನ್ ಒಂದು ಸ್ವಲ್ಪ ದಮ್ಮ ಸಣ್ಣ ಅದಂದ್ರೆ ಚೆಂದ ಕಾಣಲ್ಲ. ಒಂದೇ ಸೈಜಿಗೆ ತೊಗೊಂಡ್ರೆ ಒಂದೇ ಸೈಜ್ ಸ್ಟೋನ್ಗಳು ನೀಟಾಗಿ ಕಾಣಿಸ್ತಾವೆ. ಅದಕ್ಕೆ ಒಂದೇ ಸೈಜಿನ ದಾರನೂ ತೋರಿ, ಒಂದೇ ಸೈಜ್ ಸ್ಟೋನ್ ತೋರಿ, ಒಂದೇ ಥರ ಇರ್ಲಕ್ಕ. ಬೇರೆ ಬೇರೆ ಸ್ಟೋನ್ ತೊಗೋಬೋದು. ಅದ್ರ ಒಂದೊಂದು ಸಲ ಒಂದೊಂದು ಸ್ಟೋನ್ ಚಲೋ ಬರ್ತವೆ, ಒಂದು ಸ್ಟೋನ್ ಚಲೋ ಬರೋಲ್ಲ. ಒಂದೊಂದು ಥರ ಬಣ್ಣ ಹೋಗ್ತಿರ್ತಾವೆ. ಇವು ಭಾಳ ದಿನ ನಾ ಇದೇ ಇವು ಇಷ್ಟ ನಂಗೆ. ಇವು ಇನ್ನೊಂದು ದಿವಸ ಅದಾವೆ ನಾನು ಯೂಸ್ ಮಾಡಿರೋವು, ಅವು ತೋರಿಸ್ತೀನಿ ರೀ ಹೆಂಗೆ ಅಂತೇಳಿ. ಈ ಬಣ್ಣ ಹೋಗಲ್ಲ, ಗ್ಯಾರಂಟಿ ಬಣ್ಣ ಅದಾವೆ. ಅದ್ರ ಸಂಬಂಧ ಇವೇ ತೊಗೊಂಬಂದಿನಿ. ನಿಮ್ಗೆ ತೋರಿಸ್ಬೇಕಂತೇಳಿ ಏನಾಗ ವೀಡಿಯೋ ಮಾಡ್ಕೋಬೇಕಾದ್ರೆ ತಂದಿಟ್ಕೊಂಡಿನಿ. ಇದು ಯಾವ್ಯಾವ ರೀತಿ ಕಟ್ಟಿನಿ ಅಂತ ತೋರಿಸ್ತೀನಿ ಬರ್ರಿ. ಒಂದು ಅಂದ್ರೆ ನಾ ಗೊಂಡೆ ಕಟ್ಟಕ್ಕೆ ಯಾವಾಗ ಫಸ್ಟ್ ಸ್ಟಾರ್ಟ್ ಮಾಡೀನಿ ಅಂಥೇಳಿ ತೋರಿಸ್ತೀನಿ ಬರ್ರಿ. ಫಸ್ಟ್ ಗೊಂಡೆ ಕಟ್ಟಿರೋದೇ ನಾ ಇದೇ ನೋಡಿರಿ. ಅದು ನೆನಪಿಗಿರಲ್ಲ ಅಂತ ಈ ಕಡೆ ತೊಗೊಂಬಂದ್ಬಿಟ್ಟಿನಿ ಸೀರೆ ನೋಡಿರಿ. ಫಸ್ಟ್ ಕಲಿಬೇಕಾದ್ರೆ ಗೊಂಡೆ ಕಟ್ಟಿರೋದು ಇದು. ಅಂದ್ರೆ ನಂದು ಸ್ವಂತ ಸೀರೆ ನಾನು ಒಬ್ಬಾಕಿನ ಕಟ್ಬೇಕಂತ ತೊಗೊಂಡಿರೋದು ಇದು. ಅದಕ್ಕಿಂತ ಮೊದಲು ಹಿಂಗೆ ಅಯ್ಯರ್ ಸೀರೆ ಅದೆಲ್ಲ ಕಟ್ತಿದ್ದೆ. ಮುದುಕರ ಸೀರೆ ಹಿಂಗೆ ಸುಮ್ಮ ಸರ್ಗಂಟು ಹಾಕೋತ ಹೋಗ್ತಿರ್ತಾರಲ್ಲ, ಅವೆಲ್ಲ ಕಟ್ತಿದ್ದೆ. ಇದು ನಾ ಫಸ್ಟ್ ಗೊಂಡೆ ಕಟ್ಟಿರೋದು. ಅಂದ್ರೆ ಪರ್ಸ್ನಲಾಗಿ ಒಬ್ಬಾಕಿನ ಕುಂತು ಒಂದು ಫುಲ್ ಸೀರೆ ಕಟ್ಟಿರೋದು ಇದೊಂದೇ ನೋಡಿರಿ. ಈ ಥರ ಲುಕ್ ಬಂದೈತೆ ಅದು. ಇವಾಗ ಕಟ್ಲಕತ್ತೀನಲ್ಲ, ಅದು ಕೂಡ ಇದೇ ಥರ ಲುಕ್ ಬರ್ತದೆ. ಸ್ಟೋನ್ ಅಷ್ಟೇ ಬೇರೆ ನೋಡಿರಿ. ಸ್ಟೋನ್ ಇವು ಮೊದಲಿನ ಇದು ಕಟ್ಟಿ ಏನಿಲ್ಲ ಅಂದ್ರೆ ಒಂದು ಹತ್ತತ್ರ ಒಂದು 4-5 ವರ್ಷ ಆಯ್ತು ನೋಡಿರಿ. ಫಸ್ಟ್ ಇದೇ ಕಟ್ಟಿರೋದು. ಇವಾಗ ಏನು ಕಟ್ಟಕ್ಕೆ ಟೈಮೇ ಸಿಗೋಲ್ಲ ವಿದ್ಯಾನ ಸಂಗಟ. ಮೊದಲು ಕಟ್ತಿದ್ದೆ ಭಾಳ. ನಾನು ಸೀರೆ ನಾನೇ ಕಟ್ಕೊಂಡೀನಿ, ಎಲ್ಲಿ ಕೊಟ್ಟಿಲ್ಲ. ನಮ್ಮ ತಂಗಿಯರ ಸೀರೆ ಅವ್ರು ಕಟ್ಕೋತಿರ್ತಾರೆ. ಹಿಂಗೆ ಯಾವಾಗಾರೆ ಆಕೆ ಮದುವೆಕಿನ್ನ ಮೊದಲು ಆಕಿನ ಕಟ್ತೀಳಿ, ಜಾಸ್ತಿ ಕಟ್ಟೋದಿಲ್ಲ. ಅಂದ್ರೆ ಸುಮ್ಮನೆ ಯಾಕಂತೆ ನಾ ಕಟ್ಕೊಡ್ತೀನಿ ಯಾವಾಗಾರ ಮಮ್ಮಿ, ಇಲ್ಕಂದ್ರೆ ಆಕಿನೇ ಕಟ್ಕೊಂಡಿರ್ತಾಳೆ. ನಮ್ಮ ಮಮ್ಮಿ ಸೀರೆ ಅದೆಲ್ಲ ನಾನೇ ಕಟ್ಕೊಡೋದು. ನಮ್ಮ ಮಮ್ಮಿ ಸೀರೆ ನಮ್ಮ ತಂಗಿ ನಾನು ಇಬ್ಬರು ಕಲ್ತು ಅಲ್ಲಿ ಊರಾಗಿದ್ದಾಗ ಕಟ್ಕೊಡ್ತೀವಿ. ಈ ಥರ ಫೋಲ್ಡ್ ಮಾಡಿ ಮಡಿಚಿಟ್ಟು ಬಿಟ್ಟಿರ್ತೀವಲ್ಲ, ಈ ಥರ ಮಡಿಚಿಟ್ಟಿದ್ದು ಈ ಥರ ಮುದ್ದೆ ಆಗಿಬಿಟ್ಟ ನೋಡಿರಿ. ಸಣ್ಣದಾಗಿ ತೊಗೊಂಡಿದ್ದೆ ಅವಾಗ ಕುಚ್ಚು ಒಂದು ಸ್ವಲ್ಪ ಇಷ್ಟೇ ತೊಗೊಂಡ್ರೆ ಚೆನ್ನಾಗಿ ಕಾಣಿಸುತ್ತೆ. ಇನ್ನೊಂದು ಸ್ವಲ್ಪ ದೊಡ್ಡ ತೊಗೊಂಡ್ರೆ ಚೆನ್ನಾಗಿ ಕಾಣಿಸುತ್ತೆ ನೋಡಿರಿ. ಇಷ್ಟು ತೊಗೊಂಡಿದ್ದೆ. ಗೋಲ್ಡನ್ದು ಸೀರೆ ವರ್ಷನೂ ಸ್ವಲ್ಪ ಬ್ಲ್ಯಾಕು ಆರೆಂಜ್ ಐತಲ್ಲ ಇದು, ಅದಕ್ಕೆ ಚಾಕ್ಲೇಟು ಆಮೇಲೆ ಗೋಲ್ಡನ್ ನೀಟ್ ಚೆಂದ ಕಾಣಿಸುತ್ತೆ ಅಂತ ಹೇಳಕ್ಕೆ ಚಾಕ್ಲೇಟು ಆಮೇಲೆ ಗೋಲ್ಡನ್ ಕಲರ್ ತೊಗೊಂಡಿದ್ದೆ. ಸೀರೆ ಮ್ಯಾಚಿಂಗ್ ಯಾವ ಥರ ಕಾಣಿಸುತ್ತಲ್ಲ ಆ ಥರ ಕಲರ್ ನೋಡ್ಕೆ ಸೀರೆಗೆ ಯಾವ ಥರ ಲುಕ್ ಚೆಂದ ಕಾಣಿಸುತ್ತೆ ಅಂತ ಹೇಳಕ್ಕೆ ನೋಡಿ ಸೀರೆ ದಾರ ತೊಗೊಂಡು ಕಟ್ಕೊತ ಬರ್ರಿ. ಆಮೇಲೆ ನಿಮ್ಗೆ ಯಾವ ಥರ ಸ್ಟೋನ್ ಇಷ್ಟ ಅವು ಒಂದು ಸ್ವಲ್ಪ ಚಾಯ್ಸಿಂಗ್ ಚೆನ್ನಾಗಿರ್ಬೇಕು, ಚೆಂದ ಕಾಣಿಸುತ್ತೆ. ಸುಮ್ಮನೆ ಕಟ್ಟಿರ್ತೀವಿ, ಚಲೋತ್ನೇ ಕಟ್ಬೇಕಂತ ಹೇಳೋದಷ್ಟೇ ನೋಡಿರಿ. ಈ ಥರ ಬಂದೈತಿ. ಅದಾಗಿಂದ ಇಲ್ಲೊಂಥರ ಕಟ್ಟಿನಿ ನೋಡಿರಿ. ಇವು ಒಂಥರ ಸ್ಟೋನ್ ಬೇರೆ. ಇವು ಸ್ವಲ್ಪ ನಡುವೆ ರೌಂಡ್ ಬರ್ತಾವಳಿ. ಇವು ರೌಂಡ್ ಬರುತ್ತಾ. ರೌಂಡ್ ಬಂದಮೇಲೆ ಇದೊಂದು ಸ್ವಲ್ಪ ಮ್ಯಾಗ ಇದೊಂದು ಸಣ್ಣದು ಸ್ಟೋನ್ ಐತಲ್ಲ, ಅದು ಆ್ಯಡ್ ಮಾಡಿರೋದು ಇದು. ಈ ಥರ ಡಿಸೈನ್ ಬರುತ್ತೆ ನೋಡಿರಿ. ಈ ಥರ ಕಾಣಿಸುತ್ತೆ ಇದು. ಈ ಸೀರೆ ಕಲರು ನೀಲಿ ಕಲರ್ ಐತಿ. ಈ ಥರ ಐತಿ. ಆಮೇಲೆ ಒಳಗಿನ ಡಿಸೈನ್ ಎಲ್ಲ ಈ ಥರ ಬಾರ್ಡ್ರ್ ಗೋಲ್ಡನ್ ಬಂದೈತಲ್ಲ, ಅದಕ್ಕೆ ಇದು ಬ್ಲೂ ಆ್ಯಂಡ್ ಗೋಲ್ಡನ್ ಕಲರ್ ತೊಗೊಂಡಿನಿ.
ಚೆನ್ನಾಗಿ ಕಾಣಿಸುತ್ತೆ. ಒಂದು ಸಲ ಟ್ರೈ ಮಾಡಿ ನೋಡಿರಿ ಈ ಥರ ಸ್ಟೋನ್ಸ್ ಎಲ್ಲ ತಂದು. ಇದೇನು ಭಾಳ ಹೈರಾಣ ಏನಿಲ್ಲ ರೀ, ಒಂದು ಸಲ ಟ್ರೈ ಮಾಡಿದ್ರೆ ಬಂದೇ ಬರುತ್ತೆ. ಎಂತಿಂಥವ್ರು ಏನೇನೋ ಕಲ್ತಿರ್ತಾರೆ ಅಂತ ಅದು ಸುಮ್ಮನೆ ಮನ್ಯಾಗ ಕುಂತಲ್ಲ ಇಷ್ಟಿಷ್ಟು ಕಲ್ತ್ರೆ ನಮಗೆ ಹೆಲ್ಪ್ ಆಗ್ತದೆ ಅಂತೇಳಿ ನನ್ನ ಇಂಟೆನ್ಷನ್ ಅಷ್ಟೆ. ನೋಡಿರಿ ಈ ಥರ ಕಟ್ಟೀನಿ. ಆಮೇಲೆ ಇದು ಫುಲ್ ಸಿಂಪಲ್, ಇದು ಸೀರೆ ಕಟ್ಟಿರೋದು ಏನಿಲ್ಲಿದು ಎಲ್ಲಿಗೆ ಹೋಗ್ಬೇಕಾಗಿತ್ತು ಅರ್ಜೆಂಟ್ನಾಗ ಕಟ್ಟಿರೋದು ಇದು. ಇದು ಯಾವಾಗ ತೊಗೊಂಡಿದ್ದು ಸೀರೆ, ಲಕ್ಷ್ಮಿ ಗುಡ್ಸಿದ್ದಿದು ನಮ್ಮ ಮಮ್ಮಿಯವ್ರ ಮನೆಗೆ ಅವರು ಲಕ್ಷ್ಮಿ ಗುಡ್ಸಿದ ಸೀರೆ ಇದು ನನಗೆ ಕೊಟ್ಟಿದ್ರಲ್ಲ. ಅದಕ್ಕಂತ ಹೇಳಿಕೆ ಅಂಗಡಿಯಾಗ ಲಕ್ಷ್ಮಿ ದೀಪಾವಳಿ ಪೂಜೆ ಮಾಡ್ತಿರ್ತಾರಲ್ಲ ಅವಾಗ ಲಕ್ಷ್ಮಿ ಗುಡ್ಸಿದ ಸೀರೆ ಇದ್ದು. ಆ ಸೀರೆ ನನಗೆ ಕೊಟ್ಟಿದ್ರಲ್ಲ, ಅದಕ್ಕೆ ಈ ಥರ ಸಿಂಪಲಾಗಿ ಎಲ್ಲಿಗೆ ಮದುವೆಗೇನು ಎಲ್ಲಿಗೆ ಹೋಗ್ಬೇಕಾಗಿತ್ತು, ಅದಕ್ಕೆ ಇದು ಸಿಂಪಲಾಗಿ ಅರ್ಜೆಂಟ್ನಾಗ ಇದಿಷ್ಟು ಕಟ್ಟಿಬಿಟ್ಟಿದ್ದೆ. ಇದು ಒಂದು ದಿನ 1.5 ದಿನ ತೊಗೊಂಡೆ ನೋಡಿರಿ ಕಟ್ಟಕ್ಕೆ. ಒಂದು ದಿನ ಅಲ್ಲಕ್ಕೇನೋ ಒಂದು 3-4 ತಾಸು ಟೈಮ್ ಕೊಟ್ಬಿಟ್ರಾಯ್ತು, ಅರ್ಧಕ್ಕರ್ಧ ರಿಕವರ್ ಆಗಿಬಿಡ್ತದೆ. ಫುಲ್ ಇವು ಲೇಯರ್ ಎಲ್ಲ ಕಟ್ಕೊಂಡ್ಕೆ ಗಂಟು ಹೊಡೆದು ಬಿಟ್ರಾಯ್ತು. ಮರುದಿನ ಬರೀ ಹಿಂಗೆ ಕೂಚು ಕಟ್ಕೊಳ್ಳೋದು ಅಷ್ಟೇ ಉಳಿದಿರ್ತದೆ. ಚೆನ್ನಾಗಿ ಅನ್ಸುತ್ತೆ ನೋಡಿರಿ. ಇದು ಅಂಕರ್ ಫುಲ್ ಸಿಂಪಲ್ ನೋಡಿರಿ, ಇದು ಫುಲ್ ಸಿಂಪಲ್ ಚೆನ್ನಾಗಿ ಕಾಣಿಸುತ್ತೆ. ಸಿಂಪಲ್ಲೇ ಇರಬೇಕು, ಚೆನ್ನಾಗಿ ಕಾಣಿಸುತ್ತೆ ನೋಡಿರಿ. ಒಂದೇನಾರ ಟ್ರೈ ಮಾಡಿರಿ. ಆಮೇಲೆ ಹಿಂಗೆ ಆಯರ್ ಸೀರೆ ಕಟ್ತೀನಿ ಅಂತ ಹೇಳಿದ್ನಲ್ಲ, ಆಯರ್ ಸೀರೆ ಅಂದ್ರೆ ಮುದುಕ್ಯಾರ ಸೀರೆ ಈ ಥರ ಕಟ್ತಿದ್ದೆ ನೋಡಿರಿ. ನೋಡಿರಿ ಈ ಥರ ಅವು ಆಯರ್ ಸೀರೆ ಭಾಳ ಕಟ್ಕೊಟ್ಟೇನಲ್ಲಿ ನಮ್ಮೂರಾಗ. ಇಲ್ಲಿ ಒಂದಿಬ್ರಿಗೆ ಕಟ್ಕೊಟ್ಟೀನಿ, ಆದರೆ ಜಾಸ್ತಿ ಜನ ಕಟ್ಕೊಟ್ಟಿಲ್ಲ. ಹಿಂಗೆ ಸ್ಟೆಪ್ ಒಂದೊಂದೊಂದು ಹಾಕೋದು ಬರ್ತದೆ. ಇಲ್ಲೊಂದು ಇದಿಷ್ಟೇ ಬಿಡ್ಬೇಕಂತ ಮಾಡಿದ್ದೆ. ಆಮೇಲೆ ಒಂದು ಸ್ವಲ್ಪ ಗೋಲ್ಡನ್ ದಾರ ಹೆಂಗೂ ಇರ್ತಾವಲ್ಲ ಅವೇ ಒಂದು ಸ್ವಲ್ಪ ಕುಚ್ಚು ಕಟ್ಟಿ ನೋಡ್ರಿ ಲಾಸ್ಟಿಗೆ. ಈ ಥರ ಸಿಂಪಲ್ದಾಗ ಚಂದ ಅನ್ನಿಸ್ತಾವೆ ರೀ. ಒಂದಿನ ಟ್ರೈ ಮಾಡಿ ನೋಡಿರಿ. ಸುಮ್ಮ ಅಷ್ಟೇ ಇಟ್ಕೊಳ್ಳೋಕ್ಕಿಂತ ಮೊದಲು ಯಾವಾಗಾರು ಬಿಡುವಿದ್ದಾಗ ಒಂದು ಸ್ವಲ್ಪ ಕಟ್ಕೊಂಡ್ಬಿಟ್ರೆ ನೀಟ್ ಅನ್ನಿಸ್ತದೆ ರೀ. ಆಮೇಲೆ ಇದು ನಂಗೆ ಮೋಸ್ಟ್ ಇಂಪಾರ್ಟೆಂಟ್ ಅಂದ್ರೆ ಇಷ್ಟ ಆಗಿದ್ದು ಇದು ಎದರ್ಲೆ ಅದು ಸೂಜನ್ಲೆ ಕಟ್ಟಿರೋದು ಇದು ನೋಡಿರಿ. ಸ್ವಲ್ಪ ಸ್ಟೋನಿನ ಬಣ್ಣ ಸ್ವಲ್ಪ ಡಲ್ ಆಗ್ಯಾವು, ಬಟ್ ಸೀರೆ ಉಟ್ಕೊಂಡಾಗ ಮಸ್ತ್ ಕಾಣಿಸ್ತದೆ ನೋಡಿರಿ. ಈ ಥರ ಐತಿ ನೋಡಿರಿ. ಸೂಜನ್ಲೆ ಕಟ್ಟಿರೋದು ಫಸ್ಟ್ ಲೇಯರು ಫಸ್ಟ್ ಹಾಕ್ಕೊಂಡು ಆಮೇಲೆ ಅದು ಸೂಜನ್ಲೆ ಕಟ್ತೀವಲ್ಲ ಅವಾಗ ಗೊತ್ತಾಗ್ತದೆ. ಈಗ ಹೇಳಿದ್ರೆ ಅರ್ಥ ಆಗೋಲ್ಲ ಅದು. ಇದು ಫಸ್ಟ್ ಹಾಕ್ಕೊಂಡು ಆಮೇಲೆ ಇದಕ್ಕೆ ಜಾಯಿಂಟ್ ಮಾಡ್ಕೊಂಡು ಇದು ಹಾಕೋಬೇಕು. ಸೂಜನ್ಲೆ ಯೂಸ್ ಮಾಡ್ಕೊಳ್ಳೋದು. ಈ ಸ್ಟೋನೆಲ್ಲ ಸೂಜನ್ಲೆನೇ ಹಾಕೋಬೇಕಿದು. ಅದು ಸೂಜಿಲೆ ಹಾಕ್ಕೊಂಡ್ರು ಅಂದ್ರೆ ಕುಂದ್ರದೇ ಇಲ್ಲ, ಅದು ಸೂಜನ್ಲೆನೇ ಹಾಕೋಬೇಕು. ಸೂಜನ್ಲೆ ಹಾಕ್ಕೊಂಡ್ರೆ ಚೆಂದ ಕಾಣಿಸುತ್ತೆ ನೋಡಿರಿ. ಸೀರೆ ರೆಡ್ ಅದು ಆರೆಂಜ್ ಕಲರ್ ಐತಲ್ಲ, ಅದಕ್ಕೆ ಆರೆಂಜು ಆಮೇಲೆ ಗೋಲ್ಡನ್ ತೊಗೊಂಡಿರ್ತೀವಿ. ಗೋಲ್ಡನ್ ಎಲ್ಲ ಸೀರೆಗೆ ತೊಗೊಳ್ಳೇಬೇಕು, ತೊಗೊಂಡ್ರೆ ಚೆನ್ನಾಗಿ ಕಾಣಿಸುತ್ತೆ. ಯಾಕಂದ್ರೆ ಒಳಗೆಲ್ಲ ಡಿಸೈನ್ ಒಂದು ಸ್ವಲ್ಪ ಲೈಟ್ ಗೋಲ್ಡ್ ಅಂದ್ರೆ ಬಂದಿರ್ತಾವೆ ಆಲ್ರೆಡಿ, ಆಲ್ಮೋಸ್ಟ್ ಅಲ್ಲಿ ಅವೇ ಹಾಗೆ ಬಂದಿರ್ತಾವೆ. ಅದಕ್ಕಂತೇಳಿ ಎಲ್ಲದ್ರಾಗ ಗೋಲ್ಡನ್ ಮಿಕ್ಸ್ ಇರಲೇಬೇಕು. ಇದ್ರನ್ನೇ ಒಂದು ಸ್ವಲ್ಪ ಸೀರೆ ಲಕ್ಷಣ ಬರೋದು. ಸುಮ್ಮ ನಾರ್ಮಲ್ ಬರೇ ಸೀರೆ ಕಲರ್ ತೋತ್ನಿ ಅಂತಂತಂದ್ರೆ ಅಷ್ಟೊಂದು ನೀಟ್ ಅನಿಸಲ್ಲ, ಎದ್ದು ಕಾಣಲ್ಲ ಅಷ್ಟೇ. ನೀಟ್ ಅನ್ನಿಸ್ಲಿಕ್ಕೇನೋ ಎದ್ದು ಕಾಣೋದಿಲ್ಲ. ಗೋಲ್ಡನ್ ಇತ್ತಂದ್ರೆ ಒಂದು ಸ್ವಲ್ಪ ಜಾಸ್ತಿ ಎದ್ದು ಕಾಣಿಸ್ತದೆ ಅಂತೇಳಿ ಗೋಲ್ಡನ್ ಜಾಸ್ತಿ ಯೂಸ್ ಮಾಡಬೇಕು. ಚೆನ್ನಾಗಿ ಕಾಣಿಸುತ್ತೆ. ಒಂದಿನ ಟ್ರೈ ಮಾಡಿ ನೋಡಿರಿ. ಇದೊಂಥರ ಸೂಜನ್ಲೆ ಕಟ್ಟಿರೋದು ನೋಡಿರಿ. ಇದು ಸೂಜನ್ಲೆ ಯೂಸ್ ಮಾಡೇ ಕಟ್ಟಿರೋದು. ಇದು ಸೂಜನ್ನ ಈ ತಳಗೆ ಇನ್ನೊಂದು ಸ್ಟೋನ್ ಹಾಕ್ಬೋದಾಗಿತ್ತು, ಬಟ್ ಇಷ್ಟೇ ಸಿಂಪಲ್ಲಾಗಿ ಇರಲಿ ಅಂತ ಹೇಳಿ ಇದು ಸೀರೆ ಕಾಟನ್ ಸೀರೆ ಇದು ಜಾಸ್ತಿ ರಬ್ ಮಾಡಿದ್ರೆ ಚೆಂದ ಅನ್ಸಲ್ಲ ಅಂಥೇಳಿ ಇಷ್ಟೇ ಸುಮ್ಮ ಸೂಜನ್ಲೆ ಹಾಕಿ ಇದಕ್ಕೊಂದು ಸೈಡಿಗೆ ಒಂದು ಕುಚ್ಚು ಕಟ್ಟಿ ನೋಡಿರಿ. ಆ ಸೀರೆಗೆ ಸ್ವಲ್ಪ ಸೈಡಿಗೆ ಇಂಥವೆಲ್ಲ ಸ್ಟೋನ್ ಇನ್ನೊಂದು ಆ್ಯಡ್ ಮಾಡಿಕೊಂಡು ಈ ಥರದ್ದೇ ಇನ್ನೊಂದು ಆ್ಯಡ್ ಮಾಡ್ಕೊಂಡೆ ಸ್ಟೋನ್ ಹಾಕಿದ್ವಲ್ಲ ಅದೇ ಥರದ್ದು ಇದು ಸಿಂಗಲ್ ಸ್ಟೋನ್, ಈ ಸಿಂಗಲ್ ಡಿಸೈನ್ ಮಾಡ್ಕೊಂಡು ಇನ್ನೊಂದು ಸೈಡಿಗೆ ಒಂದು ಕುಚ್ಚು ಕಟ್ಟಿರೋದು. ಇದೊಂಥರ ಐತೆ ನೋಡಿರಿ. ಈ ಥರದೊಂದು ಇನ್ನೂ ಅದಾವು, ಇನ್ನೂ ತೋರಿಸ್ತೀನಿ ನಿಮ್ಗೆ. ಅಂದ್ರೆ ನಿಮ್ಗೆ ಯಾವ ಥರ ಡಿಸೈನ್ ಬೇಕಂತ ಒಂದಿನ ಒಂದು ಯಾವ್ದಾರು ಕಮೆಂಟ್ ಹಾಕಿರಿ, ನಾ ಅದೊಂಥರ ಸೀರೆ ಗೊಂಡೆ ಕಟ್ಟಿ ತೋರಿಸ್ತೀನಿ. ನಾನು ಇನ್ನೂ ಸೀರೆ ಕಟ್ಟುವುದವು, ಅವು ಕಟ್ಟಕ್ಕಂತ ರೆಡಿ ಮಾಡಿ ಇಟ್ಕೊಂಡೀನಿ, ಅವು ತೋರಿಸ್ತೀನಿ ರೀ. ಈ ಸದ್ದ ಇವು ಒಂದೆರಡು ಸೀರೆ ಕಟ್ಬೇಕಂತ ಹೇಳಿಕೆ ರೆಡಿ ಮಾಡಿ ಇಟ್ಕೊಂಡೀನಿ ನೋಡಿರಿ. ಇನ್ನು ಅದೊಂದು ಸೀರೆ ಕಂಪ್ಲೀಟ್ ಆಗಿಂದ ಇವು ಸೀರೆ ಕಟ್ಬೇಕಂತ ಹೇಳಿಕೆ ರೆಡಿ ಮಾಡಿ ಇಟ್ಕೊಂಡೀನಿ. ಇವು ಅದಾಗಿಂದ ಇವಿಷ್ಟು ಕಟ್ಟಿಗೆ ಮತ್ತು ತೋರಿಸ್ತೀನಿ ರೀ ನಿಮ್ಗೆ ಯಾವ ಥರ ಇರ್ತದೆ ಅಂತೇಳಿ. ಇವು ಒಂದು ಸ್ವಲ್ಪ ಸುಜನ್ಲೆ ಕಟ್ಬೇಕಂತ ಇಟ್ಟೀನಿ ಅಷ್ಟೇ. ಸುಜನ್ ತರಿಸ್ಬೇಕದು, ಸುಜನ್ನು ಕಳೆದೈತಿ, ಎಲ್ಲಿ ಕಳ್ಕೊಂಡೇನು ಗೊತ್ತಿಲ್ಲ. ಇದೊಂದು ಕಟ್ಬೇಕ್ರಿ. ಇದು ಮನೆ ವಿದ್ಯಾಂಜಲಿ ತೆಗೆದು ತಂದಿರೋದು. ಇದನ್ನು ಎಲ್ಲಿ ವೇರ್ ಮಾಡಿಲ್ಲ, ಅದಕ್ಕಂಥೇಳಿ ಬಾರ
ಇದೊಂದು ಕಟ್ಬೇಕಂತ ಹೇಳಕ್ಕೆ ಇಟ್ಕೊಂಡಿನಿ ನೋಡಿರಿ. ಇದೊಂದು ಕಟ್ಟಿ ಪೀಕೋ ಹಾಕಿಸ್ಬೇಕು. ಅವಾಗ ಎಲ್ಲೇ ಮದ್ವೆಗೆ ಹೊಂಟಿದ್ದೆ, ಅದ್ರ ಸಂಬಂಧ ಅಷ್ಟೇ ದಂಡಿ ಹೊಲಿಸ್ಕೊಂಡು ಹೋಗಿದ್ದೆ. ಅಲ್ಲೇ ಮಮ್ಮಿಯವ್ರು ಹೊಲಿತಾರಲ್ಲ, ಈ ಬ್ಲೌಸ್ ಎಲ್ಲ ಮಮ್ಮಿಯವ್ರು ಹೊಲ್ಕೊಡ್ತಾರೆ. ಇದೊಂದು ಎಸೋದು ಅರ್ಜೆಂಟ್ ಇರೋದು ಗೊಂಡೆ ಕಟ್ಟಕ್ಕೆ. ಇವೆರಡು ಗೊಂಡೆ ಅದೊಂದು ಕಂಪ್ಲೀಟ್ ಮಾಡಿ ಇವೆರಡು ಗೊಂಡೆ ಕಟ್ಟಿ ಮತ್ತು ತೋರಿಸ್ತೇನೆ ರೀ ನಿಮ್ಗೆ ಹೆಂಗಿರ್ತಾವೆ ಅಂತೇಳಿ. ಈ ಮಮ್ಮಿಯರೇ ಹೊಲ್ದಿರೋದ್ರೆ ಅವರು ಟೇಲ್ರಿಂಗ್ ಮಾಡ್ತಾರೆ. ನಮ್ಮ ಮಮ್ಮಿಯರು ಸಖತ್ ಡಿಸೈನ್ ಹೊಲಿತಾರೆ. ಮತ್ತು ಬೆಂಕಿ ನೋಡಿರಿ ಚಂದ ಕಾಣಿಸುತ್ತೆ. ಸೀರೆ ಮ್ಯಾಚಿಂಗ್ ಬ್ಲೌಸ್ ಇಟ್ಕೊಂಡ್ಬಿಟ್ರೆ ಎಲ್ಲರೂ ಹೋಲಕ್ಕೆ ಅರ್ಜೆಂಟ್ನಾಗ ಜಲ್ದಿ ಸಿಕ್ಬಿಡ್ತಾವೆ. ಅಕ್ರೊಳಗೆ ಇಟ್ಕೊಂಡ್ಬಿಟ್ರೆ ಹೆಲ್ಪ್ ಆಗ್ತದೆ. ಎಲ್ಲರೂ ಹಂಗೆ ಇಟ್ಕೋತಾರೆ, ನಾನು ಹಂಗೆ ಇಟ್ಕೊಂಡೀನಿ. ಇವಿಷ್ಟು ಇನ್ನೂ ಇಷ್ಟು ಅದಾವೆ ಗೊಂಡೆ ಕಟ್ಟುವು, ತೋರಿಸ್ತೀನಿ ಬರ್ರಿ. ಇನ್ನೂ ಜಾಸ್ತಿನೇ ಅದಾವೆ. ಒಂದಿಷ್ಟು ಅವು ಇಷ್ಟು ಅಂದ್ರೆ ಬೇರೆ ಬೇರೆ ಡಿಸೈನ್ ಕಟ್ಟಿದ್ದೆ. ಇನ್ನೂ ಸುಜನ್ಲೆ ಕಟ್ಟಿದ್ದು ಇನ್ನೂ 2-3 ಏನು ಜಾಸ್ತಿನೇ 2-3 ಅದಾವೆ. ಇನ್ನೊಂದು 2-3 ಅದಾವೆ. 2-3 ಸೂಜನ್ಲೆ ಕಟ್ಟಿದ್ದದಾವೆ. ಇನ್ನೊಂದಿಷ್ಟು ಬೇರೆ ಬೇರೆ ಥರ ಅದ, ಹಿಂಗೆ ಸ್ಟೋನ್ದಾಗ ಮಿಕ್ಸ್ ಮಾಡಿದ್ದದಾವೆ. ತೋರಿಸ್ತೀನಿ ರೀ ನಿಮಗೆ. ನೋಡಿರಿ, ಈ ಥರ ಕಟ್ಟಿದ್ನಲ್ರಿ ಗೊಂಡೆ ನಾನು ತೋರಿಸಿನ ಇಡ್ತಾನೆ. ನೀವು ಯಾವ ಥರ ಕಟ್ಟಿರಿ ಅಂತೇಳಿ ಕಮೆಂಟ್ ಮಾಡಿರಿ. ನೀವು ಕಟ್ಟಿದ್ದು ಒಂದು ಸ್ವಲ್ಪ ಹೇಳಿದ್ರೆ ನಮ್ಗೆ ಒಂದು ಸ್ವಲ್ಪ ಖುಷಿ ಆಗ್ತದೆ. ನಾನು ವಿಡಿಯೋ ನೋಡಿ ಒಬ್ರು ಕಮೆಂಟ್ ಮಾಡೋರಲ್ಲ ಅಂತ ಖುಷಿ ಆಗ್ತದೆ. ನೀವು ಕಮೆಂಟ್ ಮಾಡೋದ್ರಿಂದ ನಿಮ್ಗೆ ನನಗೆ ಎಷ್ಟೋ ಒಂದು ಧೈರ್ಯ ಬಂದಂಗೆ ಆಗ್ತದೆ ನೀವು ಕಮೆಂಟ್ ಮಾಡಿದ್ರೆ. ಸೊ ಪ್ಲೀಸ್ ಕಮೆಂಟ್ ಮಾಡಿರಿ. ನಾನು ಇಡೀ ಗೊಂಡೆ ಎರಡು ಏನು ಕಂಡಪಟ್ಟಿ ಬರ್ತಾವೆ ಡಿಸೈನ್ಸು. ಸಿಂಪಲ್ಲಾಗೂ ಬರ್ತಾವೆ, ಓವರ್ ಗ್ರ್ಯಾಂಡ್ನೂ ಬರ್ತಾವೆ. ಆಮೇಲೆ ಇಂಥವು ಸುಜರ್ಲನ್ ಬರ್ತೈತಿ. ಆಮೇಲೆ ಕುಚ್ಚಿನಾಗ, ಆಮೇಲೆ ಸ್ಟೋನ್ನಾಗ ಸಿಕ್ಕಾಪಟ್ಟೆ ವೆರೈಟಿ ಅದಾವೆ. ನಿಮ್ಗೆ ಯಾವ ಥರ ಡಿಸೈನ್ ಬೇಕಾಗಿತ್ತು ಅಂದ್ರೆ ಹೇಳ್ರಿ, ನಾನು ಕಟ್ಟಿ ತೋರಿಸ್ತೀನಿ. ಹಂಗೇನಿಲ್ಲ, ನೀವು ಕಮೆಂಟ್ ಮಾಡಿದ್ರೆ ನನಗೆ ಸಿಕ್ಕಾಪಟ್ಟೆ ಖುಷಿ ಆಗ್ತದೆ. ಸೊ ಪ್ಲೀಸ್ ನಿಮ್ಗೆ ಯಾವ ಥರ ಬೇಕಂತ ಕಮೆಂಟ್ ಮಾಡಿರಿ. ನಾನು ನೆಕ್ಸ್ಟ್ ವೀಡಿಯೋದಾಗ ಮಾಡಿ ಹಾಕ್ತೀನಿ, ಕಟ್ಟಿ ತೋರಿಸ್ತೀನಿ. ಹೆಂಗೂ ಸಹ ಸೀರೆ ಕಟ್ಟುವುದಾವಲ್ಲ, ಅವನಿಗೆ ಹೇಳಿದ ಡಿಸೈನಾಗ ಕಟ್ತೀನಿ. ಸೊ ಪ್ಲೀಸ್ ಹೇಳ್ರಿ. ಇಲ್ಲಿಕಂದ್ರೆ ಇದೇ ಥರ ನಿಮ್ಗೆ ಬೇರೆ ಡಿಸೈನ್ ತೋರಿಸ್ಬೇಕಾಗಿತ್ತು, ನೀವೇ ಒಂದು ಯಾವ್ದಾರು ತೋರಿಸಂತಂದ್ರೆ ತೋರಿಸ್ತೀನಿ. ಹಂಗೇನಿಲ್ಲ, ನೀವು ಹಿಂಗೆ ಸೀರೆ ಗೊಂಡೆ ಕಟ್ತೀರನಿಲ್ಲ ಅಂತ ಹೇಳ್ರಿ. ಸ್ವಲ್ಪ ನಿಮ್ಮ ಕಮೆಂಟ್ ಬರ್ಬೇಕು. ಹಿಂಗೆ ಬಂದ್ರೆ ನಮಗೂ ಒಂದು ಸ್ವಲ್ಪ ಖುಷಿ ಆಗ್ತದೆ, ಮತ್ತೇನಿಲ್ಲ. ನೋಡಿರಿ, ಈ ಥರ ಹಂಗೇನು ಸುಮ್ಮನೆ ಹಾಕ್ಬೇಡ್ರಿ. ಈ ಥರ ಗೊಂಡೆ ಕಟ್ಟಿನಲ್ಲ, ಇದು ಹೆಂಗೆ ಚೆಂದಾಗೈತೆ ಹೆಂಗೆ ಚೆಂದಾಗಿಲ್ಲ ಅಂತೇಳಿ ಹೇಳ್ರಿ. ಚೆಂದಾಗಿದ್ರು ಹೇಳ್ರಿ, ಚೆಂದ ಆಗಿರ್ಲಿಕ್ಕಂದ್ರೆ ಹೇಳ್ರಿ. ಏನ್ರಿ ಇಂಪ್ರೂವ್ಮೆಂಟ್ ಮಾಡ್ಕೋಬೇಕಾಗಿತ್ತು ಅಂದು ಅದನ್ನೂ ಹೇಳ್ರಿ. ವಿದ್ಯೆ ಮಲ್ಕೊಂಡಿದ್ದ ಸಂಬಂಧ ಎಷ್ಟು ಮಾಡೋಕ್ಕಾಯ್ತು. ಇಲ್ಲಿಕಾದ್ರೆ ಎಷ್ಟು ಮಾಡೋಕ್ಕಾಗ್ತಿದ್ದಿಲ್ಲ. ಅದು ಸೀರೆ ಹಾಕಿ ಮಲ್ಕೊಂಡೆ ಗೊಂಡೆ ಕಟ್ಟಿ ಮುಗಿಸ್ಬೇಕಂತ ಹೇಳಕ್ಕೆ ಅರ್ಜೆಂಟ್ನ ಸ್ಟಾರ್ಟ್ ಮಾಡಿದ್ದೆ. ಅದು ಹುಡುಗಿ ಹೇಳೋಕನ್ನ ತಲೆ ಕುಂತ್ಬಿಡ್ತು, ವೀಡಿಯೋ ಮಾಡ್ಬೇಕಲ್ಲ ಅಂತೇಳಿ. ಅಲ್ಲಿ ಮಟ್ಟ ನೆನಪೇ ಆಗಿದ್ದಿಲ್ಲ, ಸುಮ್ಮನೆ ತಲೆ ಹಾಕೊಂಡು ಬರೀ ಕಟ್ಟೋದೈತಿತ್ತು. ಅದಕ್ಕೆ ಈಗ ವೀಡಿಯೋ ಮಾಡಿ ಮತ್ತಿನ್ನಕ್ಕೆ ಎದ್ದೊಳಂದ್ರೆ ಮಲ್ಕೊಳ್ಳೋದೇ ಇಲ್ಲ. ಕಟ್ಟಿಸಿಕೊಳ್ಳಲ್ಲ, ಒಟ್ಟು ಸೀರೆ ಜಗ್ಗಿ ಒಬ್ಬಟ್ಟು ಬಿಡ್ತಾಳೆ. ಅದು ನಿನ್ನೆ ಸ್ವಲ್ಪ ಇವತ್ತು ಮುಂಜಾನೆ ಇಂಜೆಕ್ಷನ್ ಮಾಡ್ಕೊಂಬಂದಿವಲ್ಲಿ ಹೋಗಿ ಇಂಜೆಕ್ಷನ್ ಮಾಡ್ಕೊಂಬಂದಿವಿ. 3 ಇಂಜೆಕ್ಷನ್ ಮಾಡ್ಯಾರ 17 ವರ್ಷದ್ದು. ಅದ್ರ ಸಂಬಂಧ ಜಾಸ್ತಿ ಪೇನ್ ಹಾಕದಲ್ಲ. ಅದು ಒಂದು ಲೆಗ್ ಎಡಗಾಲಂಕರ ಫುಲ್ ಪೇನ್ ಹಾಕದ. ಅದ್ರ ಸಂಬಂಧ ಅಂತೇಳಿ ಒಟ್ಟಾಕಿ ಅಳಿಸ್ಬಾರ್ದು ಅಂತೇಳಿ ಒಟ್ಟು ಅದು ಟ್ಯಾಬ್ಲೆಟ್ ಹಾಕಿನ ಅವ್ರು ಕೊಟ್ಟಿದ್ರು. ಅದು ಒಂದಿದ್ದ ಟ್ಯಾಬ್ಲೆಟ್ ಹಾಕಿನಿ, ಅದಕ್ಕೆ ಮಕ್ಕೊಂಡಾಳಕಿ. ಹಾಕಿ 7 ಕಟ್ಟಿ ಮುಗಿಸ್ಬೇಕು ಅಂದ್ಕೊಂಡೆ, ಆಗಲಿಲ್ಲ. ನೋಡೋಣ, ನಾಳೆ ಮುಗಿಸ್ಬೇಕು. ಅದು ಎಣ್ಣೆ ಕಂಡೀಷನ್ ನಾಳೆ ಮುಗಿಸಿ ಅವ್ರಿಗೆ ತೋರಿಸ್ಬೇಕು. ಅದು ನಂದಲ್ಲ, ಇನ್ನೊಬ್ರು ಅಂಟಿದು ಕೊಟ್ಟಿದ್ರು ಕಟ್ ಅಂಥೇಳಿ ಅದು ಓದ್ಕೊಂಡೆ. ಅವ್ರಿಗೆ 1-2 ಸೀರೆ ಕಟ್ಟಿ ಕೊಟ್ಟಿದ್ದೆ ಆಲ್ರೆಡಿ, ಚೆಂದಾಗ್ಯಾವ ಅಂತೇಳಿ ಇದೊಂದು ಕೊಟ್ಟಿದ್ರು. ಇದೊಂದು ಕಟ್ಟಿ ತೋರಿಸಿಕೆ ಅವ್ರಿಗೆ ಕೊಟ್ಬಿಡ್ತೀನಿ. ಒಳ್ಳೆ ಮನ್ಯಾಗ ಯಾರೇ ಹೌಸ್ ವೈಫ್ ಇದ್ರೆ ಇದು ಒಳ್ಳೆ ಬಿಸ್ನೆಸ್ ನೋಡಿರಿ. ಒಂದು ದಿನ ನೋಡಿ ಟ್ರೈ ಮಾಡಿರಿ, ಚಲೋ ಇರುತ್ತೆ. ಹೊರಗೆಲ್ಲಿ ಕೆಲ್ಸಕ್ಕೆ ಹೋಗೋದು ಆಲಿಕ್ಕಂತಂದ್ರೆ ಇವೇ ಟೇಲ್ರಿಂಗು, ಆಮೇಲೆ ಈ ಥರ ಗೊಂಡೆ ಕುಚ್ಚು ಕಟ್ಟೋದು, ಬೇರೆ ಬೇರೆ ಥರ ಏನೋ ಕೆಲಸಗಳು ಅದಾವು. ಇದೊಂಥರ ಬೆಸ್ಟ್ ನೋಡಿರಿ. ಒಂದು ಟೈಮ್ ಸಿಕ್ಕಂಗೆ ಮಾಡೋದು. ಟೇಲ್ರಿಂಗ್ ನಾವು ಸ್ವಲ್ಪ ಹೈರಾಣ ಹೊರತು ಇದು ಹೈರಾಣ ಆಗಲ್ಲ. ನೋಡಿರಿ, ಒಂದಿನ ಟ್ರೈ ಮಾಡಿ ನೋಡಿರಿ. ಸಿಂಪಲ್ಲಾಗಿ ನಮ್ಮ ಖರ್ಚನ್ನ ತೊಗೋಬೋದು ಅಂತ ಹೇಳ್ತೀನಿ. ಅಷ್ಟೇ ಸಿಂಪಲ್ಲಾಗಿ ಹೇಳಕತ್ತೀನಿ, ಅರ್ಥ ಮಾಡ್ಕೊಂಬಿಡ್ರಿ. ಸಿಂಪಲ್ಲಾಗಿ ನಮ್ಮ ಕೈಲಿ ಎಷ್ಟು ಒಂದೊಂದು ದಿನಕ್ಕೆ 1-2 ತಾಸು ಕಟ್ಟಿದ್ರೂ ಯೂಸ್ ಆಗ್ತದೆ. ಅಷ್ಟೇ ಕಟ್ತಾರೆ. ಈಗ ಆಲ್ಮೋಸ್ಟ್ ಅಲ್ಲಿ ಸಿಟಿ ಲೆವೆಲೆಲ್ಲ ಅವ್ರವರೇ ಕಟ್ಕೊಂಡ್ಬಿಡ್ತಾರೆ. ಹಿಂಗೆ ಗ್ರ್ಯಾಂಡ್ ಬೇಕಾದ್ರೆ ಅಷ್ಟೇ ಹೊರಗಡೆ ಕೊಡ್ತಾರೆ. ನಾನು ಅಲ್ಲಿ ಬೆಂಗ್ಳೂರಿಗೆ ಇದ್ದಾಗ ಕಟ್ಕೊಟ್ಟಿನಿ ಒಂದಿಷ್ಟು ಜನಕ್ಕೆ. ಅಲ್ಲಿ ಹಿಂಗೆ ಡಿಸೈನ್ ನೋಡ್ಕೆ ಅಮೌಂಟ್ ತೊಗೊತಿದ್ದೆ ಅಷ್ಟೇ. ಡಿಸೈನ್ ನೋಡಿ ಅಮೌಂಟ್ ತೊಗೊಂಡು ಕಟ್ಬಿಡೋದು. ಇಲ್ಲಿ ಯಾರೂ ಅಮೌಂಟ್ ಹಂಗೆ ಕೊಡೋದಿಲ್ಲ, ಒಂದು ಸ್ವಲ್ಪ ಕಡಿಮೆನೇ ಕೊಡೋದು. ಬಟ್ ನೋಡಿರಿ, ನೀವು ಒಂಥರ ಒಂದು ಸೈಡ್ ಬಿಸ್ನೆಸ್ ಆದಂಗೆ ಆಗ್ತದೆ, ಮನೆ ಕೆಲಸನೂ ಆಗ್ತದೆ. ಆಮೇಲೆ
ಮನೆ ಕೆಲಸನೂ ಆಗ್ತದೆ, ಈ ಥರ ಕುಚ್ಚು ಕಟ್ಟಿ ಆಮೇಲೆ ನಿಮ್ಮ ಖರ್ಚಿಗೆ ನೀವು ಮಾಡ್ಕೋಬೋದು. ಇಲ್ಲಕಂದ್ರೆ ಬೇಡ ಮಂದಿದು ಬೇಡ ಅಂತಂದ್ರೆ ನೀವೇ ಕಟ್ಕೊಂಡು ಎಲ್ಲಿಗಾರ ಹೋಲಕತ್ತ ಫಂಕ್ಷನ್ಗೆ ಹೋಲಕತ್ತ ಚೆಂದ ಅನ್ಸುತ್ತೆ. ನೋಡಿರಿ ಒಂದಿನ ಟ್ರೈ ಮಾಡಿರಿ. ಸಿಂಪಲ್ ಡಿಸೈನ್ಸ್ ಅದಾವೆ ನನ್ನ ಹತ್ರ, ಬೇಕಂದ್ರೆ ಹೇಳ್ಕೊಡ್ತೀನಿ. ಅದಾವೆ ತೋರಿಸ್ತೀನಿ ಬೇಕಾದ್ರೆ ಇನ್ನಷ್ಟು ಡೀಟೇಲ್ಸ್ ಬೇಕಾಗಿತ್ತು ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊರಿ. ಫಸ್ಟ್ ನೋಟಿಫಿಕೇಷನ್ ನಿಮಗೆ ಬರ್ತೈತೆ ನಾ ಯಾವುದೇ ವಿಡಿಯೋ ಬಿಟ್ರು. ಒಂದಿಷ್ಟು ಸೀರೆನೂ ಕಟ್ಕೊಟ್ಟು ಒಂದಷ್ಟು ಜನದ್ದು ಅವರು ಚೆನ್ನಾಗದ ಅಂತ ಹೇಳ್ಯಾರ. ಅಲ್ಲಿ ಕಟ್ಕೊಡ್ತಿದ್ದೆ ಬೆಂಗಳೂರಾಗೂ ಫಸ್ಟಿಗೆ ಕಟ್ಕೊಡ್ತಿದ್ದೆ. ಈಗ ವಿದ್ಯಾ ಹೋಗಿಂದನೇ ಸ್ವಲ್ಪ ಜಾಸ್ತಿ ಕಟ್ಕೊಡೋದಾಗಿಲ್ಲ. ಅಲ್ಲೇ ರೂಮ್ ಅಕ್ಕಪಕ್ಕ ಇದ್ದವ್ರದ್ದು ಆಮೇಲೆ ನಮ್ಮ ಪರಿಚಯ ಇದ್ದವ್ರು ಕಟ್ಕೊಟ್ಟಿದ್ದೆ. ಏನಿಲ್ಲ, ಒಬ್ಬರು ಟೇಲ್ರಿಂಗ್ ಅಲ್ಲಿ ಬೆಂಗಳೂರಾಗ ಒಬ್ಬರು ಟೇಲ್ರಿಂಗ್ದವ್ರದ್ದು ಪರಿಚಯ ಇತ್ತು. ಅವರು ಹೇಳಿದರು ಈ ಥರ ಕುಚ್ಚು ಬರ್ತಾವೆ ಅವ್ರ ಇದಕ್ಕೆ, ಅವ್ರು ಕಟ್ಕೊಡು ಅಂತ ಹೇಳಿದರು. ಹಾಗಾಗಿ ಎಲ್ಲ ಒಂದು ಸ್ವಲ್ಪ ಹೆಲ್ಪ್ ತೊಗೊಂಡು ಕಟ್ಕೊಟ್ಟಿದ್ದೆ. ಅವ್ರಿಗೆ ಕೊಟ್ಟಿರೋದೇನಾದ್ರು ನನಗೆ ಕೊಡ್ತಿದ್ರು ಅವರು. ಅಲ್ಲೇನು ಅಷ್ಟೊಂದು ಏನು ಭಾಳ ಅಂದ್ರೆ ಒಂದು 8 ಸೀರೆ ಕಟ್ಕೊಟ್ಟೇನೆ ಅಷ್ಟೇ. ಅದಾಗಿಂದು ಜಾಸ್ತಿ ಕಟ್ಕೊಟ್ಟಿಲ್ಲ. ಮೊದಲು ನಾವು ಫಸ್ಟಿಗೆ ಹೋಗಿದ್ನಲ್ಲ ಆವಾಗ ಸ್ವಲ್ಪ ಜಾಸ್ತಿನೇ ಕಟ್ಕೊಟ್ಟಿದ್ದೆ. ಸಿಂಗಲ್ ಇದ್ನಲ್ಲ, ಕೆಲ್ಸಕ್ಕೆ ಹೋಗ್ತಿದ್ದೆ ಆವಾಗ. ಆಮೇಲೆ ಅದನ್ನು ಮಾಡ್ತಿದ್ದೆ, ಟೈಮ್ ಸಿಕ್ಕಾಗ ರಜೆ ಇದ್ದಾಗ ಮಾಡಿಕೊಡ್ತಿದ್ದೆ. ಒಂದು ವೇಳೆ ಯಾರು ನಿಮ್ಮದು ಹಿಂಗೆ ಬೇರೆ ಕೆಲಸ ಬರೋಲ್ಲ, ಆಮೇಲೆ ಮಾಡೋಕ್ಕಾಗಲ್ಲ, ಅದು ಇದು ಏನರ ಇತ್ತಂತಂದ್ರೆ ಇದು ಸೈಡ್ ಬಿಸ್ನೆಸ್ ನೋಡಿರಿ. ಸೈಡ್ ಬಿಸ್ನೆಸ್ ಚೆನ್ನಾಗಿರುತ್ತೆ. ಹೊಲ್ದಾಗ ನಾವು ಮನೆ ತಂದಿದ್ದೇವಲ್ಲ ಅದೇ ಥರ ಇವತ್ತು ತಂದಿದ್ರು. ಅದಕ್ಕೆ ಕುದಿಸ್ಕೆ ಈ ಥರ ಮಲ್ಡ್ರ್ ಮಾಡಿ ತಿನ್ನತ್ತೀನಿ ನೋಡಿರಿ. ಆಮೇಲೆ ಒಂದು ಸ್ವಲ್ಪ ಬಜ್ಜಿ ಮಾಡ್ಬೇಕಂತೇಳಿ ಬಜ್ಜಿ ಹಿಟ್ಟು ಕಲಸಿ ಇಟ್ಕೆ ರೈಸ್ ಪಾಣಿ ಕೊಟ್ಟಿನಿ ನೋಡಿರಿ. ವೈಟ್ ರೈಸ್ ಇತ್ತು, ಅದೊಂದು ಸ್ವಲ್ಪ ಒಗ್ಗರಣೆ ಕೊಟ್ಟೀನಿ. ಒಗ್ಗರಣೆ ಕೊಟ್ಟು ನಿನ್ನಿದು ಒಂದು ಸ್ವಲ್ಪ ಹೂರಣ ಇತ್ತಲ್ಲ, ಅದಕ್ಕೊಂದೆರಡು ಹೋಳ್ಗೆ ಮಾಡಿದ್ರೆ ಇತ್ತು ಅವ್ರು ಪುರ್ತಕ್ಕಂತೇಳಿ ಹೋಳ್ಗೆ ಮಾಡಿದೆ. ಹೋಳ್ಗೆ ಸಣ್ಣ ಸಣ್ಣ ಮಾಡ್ತೀರಿ, ನಾನು ದೊಡ್ಡ ಮಾಡಲ್ಲ. ಹೂರ್ಣದ ಹೋಳ್ಗೆ ಇದು ನಿನ್ನೆ ಮಾಡಿದ್ನಿ. ಇದು ಹೂರ್ಣ ಅದ್ರ ಸಂಬಂಧ ಉಳಿದಿತ್ತಲ್ಲ, ಸುಮ್ಮನೆ ಫ್ರಿಜ್ನಾಗ ಇಟ್ಟಿದ್ದೆವು. ವೇಸ್ಟೇನು ಆಗಲ್ಲ ಅದೇನು. ನೋಡಿರಿ ಈ ಥರ ಸಣ್ಣ ಹೋಳ್ಗೆ ಮಾಡಿ ನೋಡ್ರಿ. ನಾನು ಸುಮ್ಮ ಬಿಸಿ ಉಣ್ತಾರೆ ಅಂತ ಹೇಳಿಕೆ 2 ಮಾಡ್ದಂಗೆ ಆಯ್ತು. ಸುಮಾರು ಪುರ್ತಕ್ಕೆ 2 ಮಾಡೀನಿ. ನಾವೇನು ಹೋಳ್ಗೆ ಉಣ್ಣಲ್ಲ, ಸುಮ್ಮ ಚಪಾತಿ ಉಂಡು ಬಿಟ್ಬಿಡ್ಬೇಕು ಅಷ್ಟೇ. ಚಪಾತಿ ರೈಸ ನಮ್ದು ಊಟ, ಹೋಳ್ಗೆ ಎಲ್ಲ ಹೋಗಲ್ಲ. ಹೋಳ್ಗೆ ಮಾಡಿದಕ್ಕೂ ಕೆಂಪಿಗೆ ಉಬ್ಬೇಕ್ರಿ ಅಂದ್ರೆ ಚಂದ ಹೋಳ್ಗೆ ಉಳ್ಳಕ್ಕೆ. ಇಲ್ಕಂದ್ರೆ ಒಂಥರ ಊಟನೇ ಹೋಗಲ್ಲ, ಇಲ್ಲ ಹೋಳ್ಗೆನೂ ಉಣ್ಣಂಗಾಗಲ್ಲ. ಈ ಥರ ಸಣ್ಣ ಮಾಡಿದ್ದೆ. ಒಂದು 4 ಅವರು ಅಗಳ ಮೆಕ್ಕಿತನ ತಿಂದು ಭಜನ್ಗೆ ಹೋಗ್ಯಾರ. ಅವರು ಇಷ್ಟು ದಿನ ಬಂದಿಲ್ಲ. ಉಂಡು ಹೋದ್ರೆ ನಡೀತಿತ್ತು, ಉಳ್ಳಾರೆ ಹೋಗ್ಯಾರ. ಈ ಥರ ಅಯ್ಯ ನೋಡಿರಿ ಹೋಳ್ಗೆ. ಬಜ್ಜಿಗೆ ಅಂತೇಳಿ ತಿಪ್ಪಳಿಕಾಯಿ ಹಚ್ಚಿಟ್ಕೊಂಡೀನಿ, ಪೊಟ್ಯಾಟೊ ಹಚ್ಚಿಟ್ಕೊಂಡೀನಿ. ಪೊಟ್ಯಾಟೊ ಸ್ವಲ್ಪ ಸ್ಲೈಸಾಗಿ ಕಟ್ ಮಾಡ್ಕೊಂಡ್ರೆ ಚೆನ್ನಾಗಿ ಬರುತ್ತೆ ಬಜ್ಜಿ. ಸ್ವಲ್ಪ ಇವಕ್ಕೆ ನಾರ್ಮಲ್ ಜಾಸ್ತಿ ಖಾರ ಹಾಕಲ್ಲ, ಮೆಣ್ಸಿನ್ಕಾಯಿ ಹಾಕಲ್ಲ. ಅದಕ್ಕೊಂದು ಸ್ವಲ್ಪ ಹಾಕ್ಕೋಬೇಕಾದ್ರೆ ಹಿಟ್ಟಿಗೆ ಸ್ವಲ್ಪ ಖಾರ ಜಾಸ್ತಿ ಹಾಕ್ಕೊಂಡ್ರೆ ಚೆನ್ನಾಗಿ ಬರುತ್ತೆ. ಇವು ಬಜ್ಜಿ ಒಂದು ಸಲ ಎಲ್ಲೇ ಮಾಡಿದ್ದು ನೋಡಿದ್ದೆ, ದಬ್ಬ ಮೆಣ್ಸಿನ್ಕಾಯಿ ಅದಕ್ಕೆ ಮಾಡಕ್ಕೆ ಇಟ್ಕೊಂಡೀನಿ. ಬೀಜ ಇಟ್ಕೊಂಡೀನಿ. ಒಂದಿಟ್ಟು ಹಸಿಮೆಣ್ಸಿನ್ಕಾಯಿ ತೊಗೊಂಡೀನಿ. ಈ ಬಜ್ಜಿ ಹಾಕಿ ತೋರಿಸ್ತೀನಿ ಬರ್ರಿ. ಅವರು ಭಜನದೆಲ್ಲ ಮುಗಿಸ್ಕೊಂಡ್ಕೆ ಬಂದಿದ್ರಲ್ಲ, ಬಿಸಿ ಹಾಕ್ಕೊಡಕತ್ತಿದ್ದೆ. ಈಗೆಲ್ಲ ಒಂದಿಷ್ಟು ಹಾಕಿ ತೋರಿಸ್ತೀನಿ. ಪೊಟ್ಯಾಟೋದು, ತಿಪ್ಪರಿಕಾಯ್ದು, ದಪ್ಪ ಮೆಣ್ಸಿನ್ಕಾಯ್ದು, ಹಸಿಮೆಣ್ಸಿನ್ಕಾಯ್ದು, ಉಳ್ಳಾಗಡ್ಡಿ ಒಂದಿಟ್ಟು ಬಿದ್ದಾನ್ಸಲ 1-2 ಮಾಡ್ಲಕತ್ತೀನಿ ನೋಡಿರಿ. ಈ ಥರ ಹಾಕೀನಿ ನೋಡಿರಿ. ನೀವು ಅವ್ರು ತಿಲ್ಲಕತ್ತಾರ, ನಾ ಇಟ್ಟು ತಿಂದು ಮತ್ತೆ ಸಿಗ್ತೀನಿ ರೀ. ಸಿಗಮ್ರಿ ನೆಕ್ಸ್ಟ್ ವೀಡಿಯೋದಾಗ. ಬಾಯ್. ಈ ವಿಡಿಯೋ ಇಷ್ಟ ಆಗಿತ್ತು ಎಲ್ಲರೂ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡ್ಕೊರಿ, ಹಾಗೆ ಕಮೆಂಟ್ ಮಾಡಿರಿ. ಸಿಗಮ್ರಿ ನೆಕ್ಸ್ಟ್ ವೀಡಿಯೋದಾಗ. ಬಾಯ್. ಒನ್ಸ್ ಅಗೇನ್ ಬಾಯ್.